ಆತ್ಮೀಯ ಬಂಧುಗಳೇ, ವಿವೇಕಾನಂದರ ಪರಿವ್ರಾಜಕ ಜೀವನದ ಕೆಲವು ಅನುಭವಗಳನ್ನು ನೋಡ್ತಾ ನಮ್ಮ ದೃಷ್ಟಿಯೂ ಕೂಡ ತೆರೆದಂತೆ ಅನುಭವ ಆಗ್ತದೆ. ಯಾಕೆಂದರೆ ಜನರನ್ನ, ಸಮಾಜವನ್ನ ಹೀಗೆ ನೋಡಬೇಕು, ಹೇಗೆಲ್ಲ ಇರುತ್ತೆ ಅನ್ನುವಂಥದ್ದು ಕೇವಲ ನಾವು ಅನ್ಕೊಂಡಿರ್ತೇವೆ ಸನ್ಯಾಸಿಗಳಿಗೇನು ಗೊತ್ತು ಅಂತೇಳಿ. ಆದರೆ ವಿವೇಕಾನಂದರು ಸಮಾಜದ ಮಧ್ಯದಲ್ಲಿ ಓಡಾಡಿದಂಥವ್ರು. ಆದ್ದರಿಂದ ಸಮಾಜದಲ್ಲಿ ಪ್ರತಿಯೊಂದು ವಿಷಯವೂ ಕೂಡ ಅವರಿಗೆ ಗೊತ್ತು. ಹೀಗೆ ಆವಾಗ ನಾವು ಪೊಲೀಸ್ ಇನ್ಸ್ಪೆಕ್ಟರ್ಗಳ ಕಥೆಗಳನ್ನು ಓದಿದ್ದೀವಿ. ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಕೂಡ ವಿವೇಕಾನಂದರಿಗೆ ಆತ್ಮೀಯನಾಗ್ತಾನೆ. ಮಾಡಿ ಅವರು ತೀರ್ಥಕ್ಷೇತ್ರ ಉತ್ತರ ಭಾರತದಲ್ಲಿದ್ದಾಗ ಅವನು ಏನಂತಂದ್ರೆ ಒಂದಷ್ಟು ಒಳ್ಳೆಯ ಅಧಿಕಾರಿ. ಅವನು ಶಾಸ್ತ್ರ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ. ಒಂದಷ್ಟು ಸಾಧುಗಳ ಬಗ್ಗೆ ಎಲ್ಲ ಒಳ್ಳೆಯ ಭಾವನೆ ಇದೆ. ಅದಕ್ಕೆ ವಿವೇಕಾನಂದ ನೋಡಿ ಅವನಿಗೆ ತುಂಬಾ ಪ್ರಭಾವಿತನಾಗ್ತಾನೆ. ಅವನು ಪ್ರಭಾವಿತನಾಗಿ ಮನೆಗೆ ಕರೆಸ್ತಾನೆ. ಕರೆಸಿದಾಗ ಅಲ್ಲಿ ಒಂದು ವೈಚಿತ್ರ್ಯ ಏನ್ ನಡೀತದೆ ಅಂದ್ರೆ, ಅವನಿಗೆ ಬರ್ತಾ ಇದ್ದಂತ ಸಂಬಳ ಬಹಳ ಕಡಿಮೆ. ಆದ್ರೆ ಅವನು ಬದುಕ್ತಾ ಇದ್ದಂಥ ಜೀವನ ಇದೆಲ್ಲ ಬಹಳ ಲಕ್ಸುರಿಯಸ್ ಲೈಫ್. ಅಂತ ವೈಭವದಿಂದ ಬದುಕ್ತಿರ್ತಾನೆ, ಎಷ್ಟೋ ಖರ್ಚುಗಳು ಮಾಡ್ತಿರ್ತಾನೆ. ಅವನಿಗೆ ಬರ್ತಾ ಇರ್ತಕ್ಕಂಥ ಸಂಬಳ ನೋಡಿದ್ರೆ ಬಹಳ ಕಡಿಮೆ. ಅದನ್ನು ಗಮನಿಸಿದಂತ ವಿವೇಕಾನಂದರು ಅವನ ಆದ್ಮೇಲೆ ಒಂದ್ 2-3 ದಿನ ಆದ್ಮೇಲೆ ಅವನಿಗೆ ಕೇಳ್ತಾರೆ, ಏನಯ್ಯ ನೀನು ಇಷ್ಟೆಲ್ಲಾ ಖರ್ಚು ಹೇಗೆ ನಿಭಾಯಿಸ್ತಿ? ನಿನಗೆ ಬರುವ ಸಂಬಳದಲ್ಲಿ ಅಷ್ಟೆಲ್ಲ ಖರ್ಚು ಮಾಡಲು ಸಾಧ್ಯವೇ ಅಂತ ಕೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ತನ್ನ ಯಶಸ್ಸಿನ ಗುಟ್ಟನ್ನ ಹೇಳ್ತಾನೆ. ಏನಂತಂದ್ರೆ, ಸ್ವಾಮೀಜಿ, ನಿಮ್ಮಂತ ಸಾಧುಗಳೇ ನನಗೆ ಸಹಾಯ ಮಾಡುವರು. ಅವು ವಿವೇಕಾನಂದರಿಗೆ ಆಶ್ಚರ್ಯ ಆಗುತ್ತೆ. ಸಾಧುಗಳು ಸಹಾಯ ಮಾಡ್ತಾರೆ? ಅದ್ಯಾಗ ಮಾಡ್ತಾರೆ? ಅವ್ರ ಹತ್ರ ಏನಿರುತ್ತೆ? ಹಣ ಇರಲ್ಲ, ಏನಿರಲ್ಲ, ಅವ್ರು ಹೇಗೆ ಸಹಾಯ ಮಾಡ್ತಾರೆ ಅಂತ. ಅವಾಗ ವಿವೇಕಾನಂದ್ರ ಹಾಗೆ ಕೇಳಿದಾಗ ಅವನು ಹೇಳ್ತಾನೆ, ಸ್ವಾಮೀಜಿ, ಎಲ್ರು ನಿಮ್ಮಂತಹ ಸನ್ಯಾಸಿಗಳು ನಿಮ್ಮಷ್ಟು ಒಳ್ಳೆಯವರು ಅವ್ರು ಆಗಿರುವುದಿಲ್ಲ. ಸನ್ಯಾಸಿಗಳಲ್ಲಿ ಸುಮ್ಮನೆ ವೇಷ ಹಾಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಕೆಲವರು ಬೇರೆ ಬೇರೆ ಕಡೆಗೆ ಹಣವನ್ನು ಎಲ್ಲೋ ಸಂಗ್ರಹ ಮಾಡಿ ಇಟ್ಕೊಂಡು ಓಡಾಡ್ತಿರ್ತಾರೆ. ನಾನು ಅವಾಗ ಕೆಲವ್ರು ನೋಡಿದ ನನಗೆ ಡೌಟ್ ಬರುತ್ತದೆ. ಅವ್ರ ಡೌಟ್ ಬಂದು ಅವರನ್ನ ವಿಚಾರಿಸಿದಾಗ ಗೊತ್ತಾಗತ್ತೆ, ಅವರು ನನಗೆ ಯಾರ ಮೇಲೆ ಡೌಟ್ ಬಂದಿರುತ್ತೋ ಖಂಡಿತ ಅವರು ಹಾಗೆ ಇದ್ದಿರ್ತಾರೆ. ಅವರು ಎಲ್ಲೋ ಹಣವನ್ನ ತೆಗೆದುಕೊಂಡು ಹೋಗ್ತಿರ್ತಾರೆ, ಅಕ್ರಮವಾಗಿ ಹಣವನ್ನ ಸಾಗಿಸ್ತಾ ಇರ್ತಾರೆ. ಅದನ್ನ ನಾನು ಅವ್ರ ಕಡೆಯಿಂದ ವಶಪಡಿಸಿಕೊಂಡು ಅವರಿಗೆ ಸ್ವಲ್ಪ ಬೆದರಿಸಿದರೆ ಅವರು ಒಂದಷ್ಟು ಹಣವನ್ನು ನನಗೆ ಕೊಡ್ತಾರೆ. ಆ ಹಣದಲ್ಲಿ ನಾನು ಹೀಗೆಲ್ಲ ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಸನ್ಯಾಸಿಗಳು ಅಂದ ತಕ್ಷಣ ಸಮಾಜ ಇವತ್ತು ಅವತ್ತು ಎಲ್ಲವೂ ಕೂಡ ಬಹಳ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರ್ತದೆ. ಆದರೆ ಕೆಲವು ಸನ್ಯಾಸಿಗಳು ಹೀಗೂ ಕೂಡ ಇರ್ತಾರೆ. ಅವಾಗಲೂ ಇದ್ರು, ಇವಾಗಲೂ ಬೇಕಾದಷ್ಟು ಜನ ಹಾಗಿದ್ದಾರೆ. ಅದನ್ನು ಕೇಳಿ ವಿವೇಕಾನಂದರಿಗೆ ಈ ಒಂದು ಘಟನೆ ಕೇಳಿ ಆಶ್ಚರ್ಯ ಆಗುತ್ತೆ. ಅಂದ್ರೆ ಆವಾಗ ಹೇಳ್ತಾನೆ, ಆದ್ರೆ ವಿವೇಕಾನಂದ ಮುಂದೆ ಒಂದು ಪ್ರಮಾಣ ಮಾಡಿ ಹೇಳ್ತಾನೆ, ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮೀಜಿ, ನಾನು ಇನ್ಯಾವ ರೀತಿಯಲ್ಲೂ ಲಂಚ ತೆಗೆದುಕೊಳ್ಳುವುದಿಲ್ಲ, ನನಗೆ ಇದೇ ರೀತಿ ಹಣ ಬರುವುದು ಅಂತ ಹೇಳ್ತಾನೆ. ಇದೊಂದು ಹೊಸ, ಅಂದ್ರೆ ಯಾವಾಗಲೂ ಕೂಡ ಸಮಾಜದಲ್ಲಿ ಎರಡು ಒಟ್ಟೊಟ್ಟಿಗೆ ಇರ್ತದೆ, ಒಳ್ಳೆತು ಕೆಡುಕುಗಳು. ಹಾಗೆ ಇವತ್ತಿಗೂ ಕೂಡ ಇದೆ. ಆದ್ರೆ ಅದನ್ನ ಅನುಭವಿಸುವಂತವ್ರು ಅನುಭವಿಸ್ತಾ ಇರ್ತಾರೆ. ಬಹಳ ಜನರಿಗೆ ಮೋಸ ಮಾಡೋದು ಕಂಡ್ರೆ ಬಹಳ ಪ್ರೀತಿ. ಯಾಕಂದ್ರೆ ಮೋಸ ಹೋಗೋದ್ರಲ್ಲಿ ಅವ್ರಿಗೇನೋ ಒಂದು ಮೋಸ ಹೋಗಿ ಆನಂದ, ಅಂದ್ರೆ ಏನೋ ದುರಾಸೆಗಾಗಿ ತಮ್ಮ ನಿಜವಾದ ಭಕ್ತಿ ಭಾವ ಯಾವುದು ಇಲ್ಲದೆ ಹೊರಗಿನ ತೋರಾಣಿಕೆಗೆ ಯಾರ್ಯಾರ್ದು ಹತ್ತಿರ ಹೋಗಿ ಏನೇನೋ ಕೇಳೋದು, ಅವ್ರ ಮೇಲೆ ಸುಮ್ಮನೆ ಭಕ್ತಿ, ಅವನು ಬಂದಲ್ಲ ಬಕ್ರ ಅಂತೇಳಿ ಅವನೊಂದು ಐಡಿಯಾ ಮಾಡ್ತಾನೆ. ಹೀಗೆ ಏನೇನು ಹೇಳುವಂಥದ್ದು ಇವತ್ತಂತೂ ಬಹಳ ಅಂತ ಘಟನೆಗಳು ನಡೆದಿದೆ. ಅಂತ ಘಟನೆಯನ್ನು ವಿವೇಕಾನಂದರು ಇನ್ನೊಂದು ಕಡೆ ಹೇಳ್ತಾರೆ. ರೈಲಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಒಬ್ಬ ಯುವಕ ಬಂದಿರ್ತಾನೆ, ಅವ್ರ ಎದುರು ಕೂತಿರ್ತಾನೆ. ವಿವೇಕಾನಂದರಿಗೆ 2 ದಿನ ಆಯ್ತು ಊಟ ಸಿಕ್ಕಿರುವುದಿಲ್ಲ, ಹಸಿವಾಗಿರುತ್ತದೆ. ಅವನು ಹತ್ತಿರ ನೋಡಿದ್ರೆ ಊಟ ಇರುತ್ತದೆ. ಅದಕ್ಕೆ ಅವನು ಬಂದು ವಿವೇಕಾನಂದರ ನೋಡಿದ ತಕ್ಷಣ ಅವನಿಗೆ ಸನ್ಯಾಸಿಗಳು ಕಂಡ ತಕ್ಷಣ ಏನೇನು ಹೇಳ್ತಾನೆ, ಪ್ರಶ್ನೆಗಳು ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಾಮೀಜಿ, ನೀವು ಹಿಮಾಲಯದ ಓಡಾಡಿದ್ದೀರಾ ಅಂತ ಕೇಳ್ತಾನೆ. ಹೌದು, ಓಡಾಡಿದ್ದೀನಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಹಾತ್ಮ ಇದಾರಲ್ಲ, ಅವರು ಏನೋ ತುಂಬಾ ಪವಾಡಗಳು ಮಾಡ್ತಾರಲ್ಲ ಅಂತ, ಹಾಗೆ ಹೀಗೆ ಅದ್ರ ಬಗ್ಗೆ, ಮಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ ಎಲ್ಲ ಕೇಳ್ತಾನೆ. ವಿವೇಕಾನಂದರಿಗೆ ಮೊದಲಿಗೆ ಇವನ ಮುಖ ನೋಡಿ, ಇವನ ಮುಗ್ಧ ಮನಸ್ಸು ನೋಡಿ ಅವ್ರಿಗೆ ಅನ್ಸುತ್ತೆ, ಇಂಥದ್ದೆಲ್ಲ ಹೇಳಿದ್ರೆ ಇವ್ನು ನಂಬುವಂತ ವ್ಯಕ್ತಿ ಅಂತ. ವಿವೇಕಾನಂದರು ಬೇಕಂತ ಹೇಳೋದು ಪ್ರಾರಂಭ ಮಾಡ್ತಾರೆ. ಹಿಮಾಲಯದಲ್ಲಿ ಎಂತೆಂಥವ್ರು ಇದ್ದಾರೆ, ಅಂಥವ್ರಿದ್ದಾರೆ, ಇಂಥವ್ರಿದ್ದಾರೆಲ್ಲ ಚೆನ್ನಾಗಿ ಅವರು ತಮ್ಮದೇ ಆದ ಭಾಷೆಯಲ್ಲಿ ಬಣ್ಣಿಸ್ತಾರೆ. ಅವನಿಗೆ ಬಹಳ ಖುಷಿ ಆಗುತ್ತೆ. ಆಮೇಲೆ ಊಟ ಸಮಯ ಆಗುತ್ತೆ. ಊಟ ಆದ್ಮೇಲೆ ಅವನು ಕರಿತಾನೆ, ಸ್ವಾಮೀಜಿ, ನೀವು ನನ್ನ
ನಾನು ಊಟ ತಂದೇನು ತೆಗೆದುಕೊಳ್ತೀರಾ ಅಂತ. ಆಯಿತು ಕೊಡು ಅಂತೇಳಿ ಊಟ ಮಾಡ್ತಾರೆ. ಊಟ ಆದಮೇಲೆ ವಿವೇಕಾನಂದರಿಗೆ ಒಂದು ಭಾವನೆ ಬರುತ್ತೆ, ಪಾಪ ನಾನು ಹೇಳಿದ್ದೆಲ್ಲ ನಂಬಿಟ್ಟಿದ್ದಾನೆ, ಹಾಗಿರುತ್ತೆ ಅಂತೇಳಿ ನನಗೆ ಸತ್ಯವನ್ನು ಹೇಳಬೇಕು ಅಂತೇಳಿ. ಆಮೇಲೆ ವಿವೇಕಾನಂದ ಹೇಳ್ತಾರೆ, ನೋಡು ನಾನು ಈಗ ನೀನು ವಿದ್ಯಾವಂತ ಅಂತ ಕೇಳ್ತಾರೆ. ಹೌದು ಅಂತ. ನಾನು ಈ ಇಷ್ಟೊತ್ತು ಹೇಳಿದಂಥ ಈ ಬುರುಡಾಲಜಿ ಕಥೆಗಳನ್ನೆಲ್ಲ ನೀನು ಹಾಗಿಂದ ಹಾಗೆ ನುಂಗ್ಬಿಟ್ಟಿಲ್ಲ, ನೀನೆಂತ ವಿದ್ಯಾವಂತ, ನೀನು ಅದನ್ನು ಪರೀಕ್ಷೆ ಮಾಡಬೇಡವಾ ಅಂತ ಕೇಳ್ತಾರೆ. ಇಲ್ಲ ಅವರು, ಹಾಗಾದ್ರೆ ನೀವು ಇಷ್ಟೊತ್ತು ಹೇಳಿದ್ದಲ್ಲ ಸುಳ್ಳ? ಹೌದು, ನಾನು ಹೇಳಿದ್ದು ಸುಳ್ಳೇ. ಅಂಥ ವ್ಯಕ್ತಿಗಳು ಇದ್ದಾರೆ, ಆದರೆ ಅವರು ಬಹಿರ್ಮುಖಕ್ಕೆ, ಪ್ರಪಂಚಕ್ಕೆ, ಜನರ ಜೊತೆಗೆ ಬರೋಲ್ಲ. ಆದರೆ ನೀನು ಯಾರು ನಂಬ್ತಾ ಇದ್ದೀಯೋ ಅವರೆಲ್ಲ ಸುಮ್ಮನೆ ಕಪಟಿಗಳು. ಅಂಥ ಜನ ಭಾಳ ಜನ ಇದ್ದಾರೆ. ಆದರೆ ನೀನು ಯಾವುದಕ್ಕೂ ನೀನು ಪರೀಕ್ಷೆ ಮಾಡಿ ನೋಡುವಂಥ ಗುಣವನ್ನು ಬೆಳೆಸ್ಕೋಬೇಕು. ಇಂಥ ಕಥೆಗಳನ್ನೆಲ್ಲ ನಂಬಬಾರ್ದು. ಅಧ್ಯಾತ್ಮ ಅಂತಂದರೆ ಅಧ್ಯಾತ್ಮಕ್ಕೂ ಈ ಸಿದ್ಧಿಗಳಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಅಧ್ಯಾತ್ಮ ಅಂತಂದರೆ ನಿನ್ನ ಮನಸ್ಸು, ನಿನ್ನ ಶರೀರ, ನಿನ್ನ ಒಳಗಿರ್ತಕ್ಕಂಥ ಆತ್ಮದ ವಿಕಾಸಕ್ಕೆ ಬೇಕಾದಂಥ ಆತ್ಮ ಸಾಕ್ಷಾತ್ಕಾರ ಕಡೆಗೆ ನಿನ್ನ ಮನಸ್ಸು ನಿನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಅದು ಮಾತ್ರ ಅಧ್ಯಾತ್ಮ. ಈ ಸಿದ್ಧಿಗಳು ಮತ್ತೊಂದು ಮಂತ್ರತಂತ್ರ ಇವೆಲ್ಲ ಅವು ಅಧ್ಯಾತ್ಮ ಅಲ್ಲ ಅಂತ ಹೇಳಿ ವಿವೇಕಾನಂದರವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ನೋಡಿ, ಹೀಗೆಲ್ಲ ಅವತ್ತಿನ ಕಾಲದಲ್ಲೂ ಇತ್ತು, ಇವತ್ತಂತೂ ಇನ್ನೂ ಜಾಸ್ತಿ ಆಗಿದೆ. ಎಷ್ಟು ವಿದ್ಯಾವಂತರ ಸಂಖ್ಯೆನೂ ಜಾಸ್ತಿ ಆಗಿದೆ, ಸೈನ್ಸು ಜಾಸ್ತಿ ಬೆಳೀತಾ ಇದೆ ಅಂತಾರೆ. ಇಂಥ ಅಡುಗೋಲಜ್ಜೆ ಕಥೆಗಳನ್ನು ಸುಮ್ಮನೆ ನಂಬುವಂಥ ಜನಗಳು, ವಿದ್ಯಾವಂತ ನಂಬಿಸೋದು ಇನ್ನೂ ಸುಲಭ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ಬಹಳ ಜನರ ಒಂದು ಆ ನಂಬಿಕೆಯ ಭಾವನೆಯನ್ನು ದುರುಪಯೋಗ ಮಾಡಿಕೊಂಡು ಕೆಲವರು ಜನರನ್ನ ಯಾವುದು ನಿಜವಾದ ಅಧ್ಯಾತ್ಮ ಅನ್ನೋದ್ರ ಬಗ್ಗೆ ತಿಳಿಸಿಕೊಡದೆ ಇಂಥ ಪ್ರಪಂಚದಲ್ಲಿ ಜನರನ್ನ ಇಟ್ಟಿದ್ದಾರೆ. ಜನರು ಪಾಪ ಮೋಸ ಹೋಗ್ತಿರ್ತಾರೆ. ಯಾಕೆಂದರೆ ಇದು ಮೊದಲು ನಂಬ್ತಾರೆ, ನಂಬಿದಾಗ ಸಹಜವಾಗಿ ಆ ಮೋಸ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಂತಾಗ್ತದೆ. ಇದೆಲ್ಲ ನಡೆದು ಕೇವಲ ಹಣ ಮತ್ತು ಇಂಥ ಕೆಲವು ವ್ಯವಹಾರಗಳಿಗಾಗಿ ಅಷ್ಟೇ. ಆದರೆ ನಿಜವಾದ ಅಧ್ಯಾತ್ಮವನ್ನು ಹೇಳುವಂಥವ್ರನ್ನ ಜನರು ಗುರುತಿಸಬೇಕು. ಅದನ್ನು ಗುರುತಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆವಾಗ ಮಾತ್ರ ಜನರಿಗೆ ನಿಜವಾದ ಅಧ್ಯಾತ್ಮ, ನಿಜವಾದ ಮನಃಶಾಂತಿ ದೊರೆಯುತ್ತೆ ಅಂತ ವಿವೇಕಾನಂದರು ಆ ಯುವಕನಿಗೆ ಹೇಳೋದ್ರ ಮೂಲಕ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ.